ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ KCET ಅಪ್ಲಿಕೇಶನ್ ಬಗ್ಗೆ ತಿಳ್ಕೊಳ್ಳೋಣ. ಅದು ಅಪ್ಲೈ ಮಾಡಬೇಕಾದ್ರೆ ಏನೇನು ದಾಖಲೆಗಳು ಬೇಕು, ಯಾವಾಗ ಲಾಸ್ಟ್ ಡೇಟು, ಮತ್ತು ಈ ಇಯರ್ಲಿ ಅಪ್ಲಿಕೇಶನ್ ಹಾಕಬೇಕಾದ್ರೆ ಒಂದು ಹೊಸ್ದಾಗಿ ಏನೋ ಆಡ್ ಮಾಡಿದ್ದಾರೆ, ಅದೇನು ಅಂತ ಅದನ್ನು ಕೂಡ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಯಾರು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಈ ಒಂದು ವಿಡಿಯೋನ ಶುರು ಮಾಡೋಣ. ನೋಡಿ, ಇಲ್ಲಿ KEAದವರು ನಡೆಸುವಂಥ KCET ಅಂತಂದರೆ ಕರ್ನಾಟಕ ಕಾಮನ್ ಎಂಟ್ರೆನ್ಸ್ ಟೆಸ್ಟ್, ಅದನ್ನು ಇವಾಗ ಅಪ್ಲಿಕೇಶನ್ ಹಾಕೋದಕ್ಕೆ 23/1/2025 ಬಿಟ್ಟಿದ್ದಾರೆ. ಇದಕ್ಕೆ ಸೈನ್ಸ್ ಸ್ಟೂಡೆಂಟ್ಗಳು ಮಾತ್ರ ಅಪ್ಲೈ ಮಾಡ್ಬೋದು ಅಥವಾ ಸೈನ್ಸ್ ಮಾಡಿರೋರು ಅಪ್ಲೈ ಮಾಡ್ಬೋದು, ಅದೆಲ್ಲರಿಗೂ ಗೊತ್ತು ಅನ್ಕೋತಾ. ನೀವೇನಾದರೂ ಇಂಜಿನಿಯರಿಂಗ್, ಮೆಡಿಕಲ್, ಡೆಂಟಲ್, ಆಯುಷ್, ವೆಟನರಿ ಸೈನ್ಸ್, ಫಾರ್ಮಾ ಸೈನ್ಸ್, ಅಗ್ರಿಕಲ್ಚರ್, ಆರ್ಟಿಕಲ್ಚರ್, ನರ್ಸಿಂಗ್, ಫಾರ್ಮಸಿ, ಪ್ಯಾರಾಮೆಡಿಕಲ್ ಕೋರ್ಸ್ಗಳು ಮಾಡಬೇಕು ಅಂತ ಹೇಳಿದ್ರೆ KCET ಅಪ್ಲಿಕೇಶನ್ನ ಹಾಕಬೇಕಾಗಿರುತ್ತೆ. 16/1/2025 ಒಂದು ನೋಟಿಫಿಕೇಷನ್ನ ಬಿಟ್ಟಿದ್ದರು. ಆ ನೋಟಿಫಿಕೇಷನ್ಲಿ 16/4/2025 ಮತ್ತು 17/4/2025 ಎಕ್ಸಾಮ್ಸ್ಗಳು ನಡೆಯುತ್ತವೆ ಅಂತ ಹೇಳಿದರು. ಆದರೆ ಇವಾಗ ಅಪ್ಲಿಕೇಶನ್ನ ಹಾಕೋದಕ್ಕೆ ಲಿಂಕನ್ನು ಬಿಟ್ಟಿದ್ದಾರೆ. ಅದು ಯಾವಾಗಿಂದ ಅಪ್ಲೈ ಮಾಡ್ಬೇಕಂತ ಹೇಳಿದ್ರೆ 23/1/2025 ಅಪ್ಲೈ ಮಾಡ್ಬೋದು. ಅದಕ್ಕೆ ಯಾವಾಗ ಲಾಸ್ಟ್ ಡೇಟ್ ಅಂತ ಹೇಳಿದ್ರೆ 18/2/2025 ಲಾಸ್ಟ್ ಡೇಟ್ ಆಗಿರುತ್ತೆ. ನೀವೇನಾದರೂ ಫೀಸ್ ಪೇ ಮಾಡಿಲ್ಲ ಅಂತ ಹೇಳಿದ್ರೆ ಅದಕ್ಕೂ ಕೂಡ ಲಾಸ್ಟ್ ಡೇಟ್ ಇದೆ. ಅದು ಲಾಸ್ಟ್ ಡೇಟ್ ಯಾವಾಗ ಅಂತ ಹೇಳಿದ್ರೆ 20/2/2025 ನೀವು ಫೀಸನ್ನು ಪೇ ಮಾಡ್ಬೋದು. ಇವಾಗ ಅಪ್ಲೈ ಮಾಡೋದಕ್ಕೆ ಯಾವ್ಯಾವ ದಾಖಲೆಗಳು ಬೇಕು ಅಂತ ನೋಡೋಣ. ನೋಡಿ, ಇಲ್ಲಿ SLC ಮಾರ್ಕ್ಸ್ ಕಾರ್ಡ್ ಬೇಕಾಗಿರುತ್ತೆ, PUC ಮಾರ್ಕ್ಸ್ ಕಾರ್ಡು. ಅದ್ಯಾರಿಗೆ ಅಂತ ಹೇಳಿದ್ರೆ ಏನಾದ್ರು ಮತ್ತೆ ಅಪ್ಲೈ ಮಾಡಬೇಕು ಅಂದವ್ರಿಗೆ ಮಾತ್ರ ಬೇಕಾಗಿರುತ್ತೆ, ಹೊಸ್ದಾಗಿ ಅಪ್ಲೈ ಮಾಡೋರಿಗೆ ಬೇಡ ಅದು. ಮತ್ತು RD ಸಂಖ್ಯೆ ಅಂತಂದರೆ ಕ್ಯಾಸ್ಟ್ ಇನ್ಕಮ್ದು RD ಸಂಖ್ಯೆ ಬೇಕಾಗಿರುತ್ತೆ. ನೆಕ್ಸ್ಟ್ ಇಲ್ಲಿ ಕರ್ನಾಟಕದಲ್ಲಿ ಅಧ್ಯಯನ ಮಾಡಿದ ವಿವರಗಳು ಅಂತ ಹೇಳಿದ್ರೆ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಣಗಳನ್ನು ಎಲ್ಲೆಲ್ಲಿ ಮಾಡಿದೆ ಅದ್ರ ಡೀಟೇಲ್ ಬೇಕಾಗಿರುತ್ತೆ. ನೆಕ್ಸ್ಟ್ ಇಲ್ಲಿ ಒಂದು ಪಾಸ್ಪೋರ್ಟ್ ಸೈಜು ಫೋಟೋ ಬೇಕಾಗಿರುತ್ತೆ, ಅದು 50 KB ಇರಬೇಕಾಗುತ್ತೆ. ಮತ್ತು ಒಂದು ಸಹಿ ಬೇಕಾಗಿರುತ್ತೆ, ಆ ಸಹಿ ಕೂಡ 50 KB ಒಳಗಡೆ ಇರಬೇಕಾಗುತ್ತೆ. ಈ ದಾಖಲೆಗಳು ಅಪ್ಲಿಕೇಶನ್ ಹಾಕೋದಕ್ಕೆ ಸಾಕು. ನೀವೇನಾದರೂ ಕನ್ನಡ ಮಾಧ್ಯಮ, ಗ್ರಾಮೀಣ ಮಾಧ್ಯಮದಲ್ಲಿ ಓದಿದರೆ ಅದನ್ನು ಕೂಡ ಬರೆಸಿ ಇಟ್ಕೊಳ್ಳಿ. ಅದು ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಎರಡನ್ನೂ ಸಪ್ರೇಟು ಬರೆಸಿ ಇಟ್ಕೊಳ್ಳಿ. ಈ ಡಾಕ್ಯುಮೆಂಟ್ ಏನಕ್ಕೆ ಅಂತ ಹೇಳಿದ್ರೆ KCETಗೆ ಅಪ್ಲೈ ಮಾಡಬೇಕಾದ್ರೆ ಕೇಳುತ್ತೆ, ನೀವೇನಾದ್ರು ಗ್ರಾಮೀಣ ಮಾಧ್ಯಮ ಮತ್ತು ಕನ್ನಡ ಮಾಧ್ಯಮದಲ್ಲಿ ಓದಿದ್ರ ಅಂತ. ಅಲ್ಲಿ ಕ್ಲಿಕ್ ಮಾಡಿದ್ರೆ ನೀವು ಅದಕ್ಕೆ ಎಲಿಜಿಬಲ್ ಆಗ್ತೀರಾ. ಎಲಿಜಿಬಲ್ ಆದಮೇಲೆ ಅದನ್ನು ಡಾಕ್ಯುಮೆಂಟ್ ವೆರಿಫಿಕೇಷನ್ ಟೈಮಲ್ಲಿ ಬೇಕಾಗುತ್ತೆ, ಅದಕ್ಕೋಸ್ಕರ ಹೇಳ್ತಾ ಇರೋದು. ಮತ್ತು ಇಲ್ಲಿ ಕ್ಯಾಸ್ಟ್ ಸರ್ಟಿಫಿಕೇಟ್, ಇನ್ಕಮ್ ಸರ್ಟಿಫಿಕೇಟ್ದು ಲಾಸ್ಟ್ ಡೇಟ್ ಏನಾದ್ರು ಮುಗಿದೋಗಿದ್ರೆ ಅದನ್ನು ಹೊಸ್ದಾಗಿ ಮಾಡಿಸ್ಕೊಂಡು ಇಟ್ಕೊಂಡಿರಿ. ನೋಡಿ, ಈ ದಾಖಲಾತಿಗಳನ್ನೆಲ್ಲ ನೀವು ಮಾಡಿಸ್ಕೊಂಡು ಇಟ್ಕೊಂಡಿರಿ. ಆದರೆ ಇವಾಗ ಈ ವರ್ಷದಿಂದ ಹೊಸ್ದಾಗಿ ಏನೋ ಒಂದನ್ನು ಆಡ್ ಮಾಡಿದ್ದಾರೆ. ಅದು ಏನಂತ ಹೇಳಿದ್ರೆ ಅಪ್ಲಿಕೇಶನ್ ಕಮ್ ವೆರಿಫಿಕೇಷನ್ ಮಾಡಲಿ ಅಂತ ಹೇಳಿದ್ರೆ, ನೀವು ಕನ್ನಡ ಮಾಧ್ಯಮ, ಗ್ರಾಮೀಣ ಮಾಧ್ಯಮದಲ್ಲಿ ಓದಿದರೆ ಅಪ್ಲಿಕೇಶನ್ ಹಾಕುವಾಗ SATS ನಂಬರ್ ಕೊಟ್ಟಿರ್ತೀರ. ಆ SATS ನಂಬರ್ ಮುಖಾಂತರ ನೀವು ಕನ್ನಡ ಮಾಧ್ಯಮ, ಗ್ರಾಮೀಣ ಮಾಧ್ಯಮ ಅಂತ ಅಲ್ಲೇ ವೆರಿಫಿಕೇಷನ್ ಮಾಡ್ಕೋತಾರೆ. ನೆಕ್ಸ್ಟು RD ನಂಬರ್ ಮೂಲಕ ನಿಮ್ಮದು ಯಾವ ಜಾತಿ, ಆದಾಯ ಎಷ್ಟು ಅಂತ ವೆರಿಫಿಕೇಷನ್ ಮಾಡಿಕೊಡ್ತಾರೆ. ಇದು ಅಪ್ಲಿಕೇಶನ್ ಕಮ್ ವೆರಿಫಿಕೇಷನ್ ಮಾಡಲೇ ಆಗಿರುತ್ತೆ. ನೋಡಿ, ಇದು ಇಂಪಾರ್ಟೆಂಟ್ ಆಗಿರುತ್ತೆ, ಇದನ್ನು ತಿಳ್ಕೊಳ್ಳಿ. ಏನಂತ ಹೇಳಿದ್ರೆ ಅಪ್ಲಿಕೇಶನ್ ಕಮ್ ವೆರಿಫಿಕೇಷನ್ ಮಾಡಲಿಗೆ ಸಂಬಂಧಪಟ್ಟಂತೆ ಅದು ವೆರಿಫೈ ಆಗಿರುತ್ತಲ್ಲ, ಆವಾಗ ಅಪ್ಲಿಕೇಶನ್ನೆಲ್ಲ ಹಾಕಿ ಫೀಸೆಲ್ಲ ಕಟ್ಟಾದ ಮೇಲೆ ಒಂದು ಕ್ಲೈಮ್ ಸರ್ಟಿಫಿಕೇಟ್ ಅಂತ ಬಿಡ್ತಾರೆ. ಆ ಕ್ಲೈಮ್ ಸರ್ಟಿಫಿಕೇಟ್ನಲ್ಲಿ ಸಕ್ಸಸ್ಫುಲಿ ವೆರಿಫೈಡ್ ಅಂತಿತ್ತು ಅಂತ ಹೇಳಿದ್ರೆ ಯಾವುದೇ ರೀತಿ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಎಲ್ಲಿಗೂ ಹೋಗೋ ಅವಶ್ಯಕತೆ ಇರುವುದಿಲ್ಲ. ನಿಮ್ಮ ವೆರಿಫಿಕೇಷನ್ ಸ್ಲಿಪ್ಪನ್ನು CET ರಿಸಲ್ಟ್ ಬಂದಮೇಲೆ ಬಿಡ್ತಾರೆ, ಆವಾಗ ನೀವು ಡೌನ್ಲೋಡ್ ಮಾಡ್ಕೋಬೋದು. ನೆಕ್ಸ್ಟು ನಿಮ್ಮ ಕ್ಲೈಮ್ ಸರ್ಟಿಫಿಕೇಟ್ನಲ್ಲಿ ಕ್ಲೈಮ್ಡ್ ವೆರಿಫೈಡ್ ಆರ್ ಕ್ಲೈಮ್ಡ್ ನಾಟ್ ವೆರಿಫೈಡ್ ಆರ್ ನಾಟ್ ಕ್ಲೈಮ್ಡ್ ಅಂತಿತ್ತು ಅಂತ ಹೇಳಿದ್ರೆ ಇವರು ಕಾಲೇಜಿಗೆ ಹೋಗಿ ನಿಮ್ಮ ಕಾಲೇಜಲ್ಲಿ ಅಪ್ಲಿಕೇಶನ್ನು ಹಾಕಿರ್ತಿರಲ್ಲ ಅದು ಮತ್ತು ಕ್ಲೈಮ್ ಸರ್ಟಿಫಿಕೇಟು ನಿಮ್ಮದೇನೇ ದಾಖಲಾತಿಗಳಿರುತ್ತೆ ಆ ದಾಖಲಾತಿಗಳನ್ನ ತಗೊಂಡೋಗಿ ಕೊಟ್ಟರೆ ಅವರು ಅಲ್ಲೇ ವೆರಿಫೈ ಮಾಡಿಕೊಡ್ತಾರೆ. ನಿಮ್ಮ ನಿಮ್ಮದೇನು ಎಲಿಜಿಬಲ್ ಆಗಿರ್ತೀರ ಆ ಡಾಕ್ಯುಮೆಂಟ್ನೆಲ್ಲ ನಿಮ್ಮ ಕಾಲೇಜಿಗೆ ತಗೊಂಡೋಗಿ ಕೊಟ್ಟರೆ ನಿಮ್ಮ ಕಾಲೇಜಲ್ಲಿ ಎಲ್ಲನೂ ವೆರಿಫೈ ಮಾಡಿ ಅದನ್ನು ಅಪ್ಲೋಡ್ ಮಾಡಿ ನೆಕ್ಸ್ಟ್ ನಿಮಗೆ CET ಎಕ್ಸಾಮ್ ಎಲ್ಲ ಬರೆದು ರಿಸಲ್ಟ್ ಬಂದಮೇಲೆ ನಿಮಗೆ ವೆರಿಫಿಕೇಷನ್ ಸ್ಲಿಪ್ಪನ್ನೇ ನೀವು ಡೌನ್ಲೋಡ್ ಮಾಡ್ಕೋಬೋದು. ಈ ರೀತಿಯಾಗಿ ಅಪ್ಲಿಕೇಶನ್ ಕಮ್ ವೆರಿಫಿಕೇಷನ್ ಮಾಡಲೇ ವರ್ಕ್ ಆಗುತ್ತೆ. ಈ ರೀತಿ ನಿಮಗೆ ಯೂಸ್ ಆಗುತ್ತೆ, ಎಲ್ಲಿಗೂ ಹೋಗೋ ಅವಶ್ಯಕತೆ ಇರುವುದಿಲ್ಲ, ನಿಮ್ಮ ಕಾಲೇಜಲ್ಲೇ ಎಲ್ಲ ಮುಗಿದೋಗುತ್ತೆ. ನೆಕ್ಸ್ಟ್ ಇಲ್ಲಿ ಯಾವಾಗ ಎಕ್ಸಾಮ್ ನಡೆಯುತ್ತೆ ಅಂತ ಹೇಳಿದ್ರೆ 16/4/2025 ಫಿಸಿಕ್ಸು ಮತ್ತು ಕೆಮಿಸ್ಟ್ರಿ ನಡೆಯುತ್ತದೆ. ನೋಡಿ, ಟೈಮಿಂಗ್ಸ್ನು ಕೂಡ ಕೊಟ್ಟಿದ್ದಾರೆ, ಟೈಮಿಂಗ್ಸ್ ಕೂಡ ನೋಡ್ಕೊಳ್ಳಿ. ನೆಕ್ಸ್ಟು 17/4/2025
ಮ್ಯಾಥ್ಸು ಮತ್ತು ಬಯಾಲಜಿ ನಡೆಯುತ್ತದೆ. ಈ ಎಲ್ಲ ಸಬ್ಜೆಕ್ಟ್ಗಳು ಕೂಡ 60 ಮಾರ್ಕ್ಸ್ಗೆ ನಡೆಯುತ್ತದೆ. ಈ KCET ಅಪ್ಲಿಕೇಶನ್ ಬಗ್ಗೆ ವಿವರಗಳು ಡೀಟೇಲ್ ಏನಾದ್ರು ಬೇಕಿತ್ತು ಅಂತ ಹೇಳಿದ್ರೆ KA ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂತ ಹೇಳ್ತಾ, ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಂಗೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.